ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಶಾರ್ಟ್ ಅನೌನ್ಸ್ಮೆಂಟ್ ಏನಂದ್ರೆ, ಏಪ್ರಿಲ್ 1 ಒಳಗಡೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ನನಗೆ, ಸೊ ನಿಮ್ಮೆಲ್ಲರಿಗೂ ಜಸ್ಟ್ 400 ರುಪೀಸ್ಗೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. ನೀವು ಈ ಒಂದು 400 ರುಪೀಸ್ ಅಲ್ಲಿ ನೀವು ಎಷ್ಟು ಕ್ವೆಶನ್ಸ್ ಬೇಕಾದ್ರೂ ಕೇಳ್ಬೋದು, ಎಷ್ಟು ಗಂಟೆ ಬೇಕಾದ್ರೂ ನನ್ನ ಜೊತೆಗೆ ಮಾತಾಡ್ಬೋದು. ಸೊ ನಿಮ್ಮ ಜಾಬ್, ಮ್ಯಾರೇಜ್, ಲವ್, ರಿಲೇಶನ್ಶಿಪ್ ಯಾವುದೇ ವಿಚಾರ ಆಗಿರ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏಪ್ರಿಲ್ 1 ಒಳಗಡೆ ಈ ಒಂದು ಪ್ಯಾಕೇಜಸ್ ಇರುತ್ತೆ. ಜಸ್ಟ್ 400 ರುಪೀಸಿಗೆ ನಿಮ್ಮೆಲ್ಲರಿಗೂ ಒಂದು ಬೆಸ್ಟ್ ಅಫೋರ್ಡಬಲ್ ಪ್ರೈಸೇ ಇದೆ ಇದು. ಯಾಕೆಂತಂದ್ರೆ ನನ್ನ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಸ್ಟಾರ್ಟ್ ಆಗದೆ 444 ಇಂದ. ಎಲ್ಲರಿಗೂ ಯೂಸ್ ಆಗ್ಲಿ, ಯುಗಾದಿ ಹಬ್ಬದ ನಂತರ ಎಲ್ಲರ ಭವಿಷ್ಯನು ತಿಳ್ಕೊಂಡ್ಲಿ ಅಂತ ಹೇಳಿ ನಾನು 400 ರುಪೀಸ್ಗೆ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಸೊ ಏಪ್ರಿಲ್ 1 ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮಗಾಗಿ 400 ರುಪೀಸ್ ಇರುತ್ತೆ. ಆಫ್ಟರ್ ಏಪ್ರಿಲ್ 1 ನೀವು ಕಾಲ್ ಮಾಡ್ತೀರಾ, ಏಪ್ರಿಲ್ 2ಗೆ ನೀವು ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು ಪ್ರೈಸ್ಗೆ ಕನ್ಸಲ್ಟೇಷನ್ ಹೇಳೋದಿಲ್ಲ. ಸೊ ಏಪ್ರಿಲ್ 1 ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಡೆಫಿನೆಟ್ಲಿ ನನಗೆ ನೀವು ವಾಟ್ಸಪ್ ಮಾಡ್ಬೋದು, ಮೆಸೇಜಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ನನಗೆ ಕಾಲ್ ಕೂಡ ಮಾಡ್ಬೋದು ಪರ್ಸನಲ್ ರೀಡಿಂಗ್ ರಿಲೇಟೆಡ್. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮೆಲ್ಲ ಅಪ್ಡೇಟ್ಸು ಕೂಡ ನಿಮಗೆ ಸಿಗುತ್ತೆ. ಪರ್ಸನಲ್ ರೀಡಿಂಗ್ ಯಾವ ಥರ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಎಲ್ಲನೂ ಕೂಡ. ಸೊ 400 ರುಪೀಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಕೈಲಾದಷ್ಟು ಇನ್ನೂ ಕಡಿಮೆ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಇದಾಗಿತ್ತು ಪರ್ಸನಲ್ ರೀಡಿಂಗ್ ಬಗ್ಗೆ. ಸೊ ವಿಡಿಯೋನ ಸ್ಟಾರ್ಟ್ ಯಾವ್ದ್ರ ಬಗ್ಗೆ ರಿಲೇಟೆಡ್ ಇರುತ್ತೆ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಇರುತ್ತೆ. ಸೊ ಸಾಕಷ್ಟು ಜನ ನಿಮ್ಮ ಎಕ್ಸ್ ಪರ್ಸನ್ ಹೇಗಿದ್ದಾರೆ, ಅವ್ರ ಲೈಫ್ ಏನ್ ನಡೀತಾ ಇದೆ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನಿಮ್ಮ ಮಾಜಿ ಪ್ರೇಮಿಗಾಗಿ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನಿಮಗಾಗಿ ಈ ಒಂದು ವಿಡಿಯೋ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಇನ್ ದ ಸೇಮ್ ವೇ ಅವರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ, ಅವ್ರ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಒಂದು ಮಾಜಿ ಪ್ರೇಮಿಯ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಥಿಂಕ್ ಮಾಡ್ತಾರಾ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಹೈ ಪ್ರೆಸ್ಟೆಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಹೈ ಪ್ರೆಸ್ಟೆಸ್ ಇದೆ, ಅಂಡ್ ಡೆತ್ ಕಾರ್ಡ್, ಅಂಡ್ ವರ್ಲ್ಡ್ ಕಾರ್ಡ್, ಅಂಡ್ ಸ್ಟ್ರೆಂತ್ ಇದೆ. ಓಕೆ, ಅಂಡ್ 2 ಆಫ್ ಸಾರ್ಟ್ಸ್, ಎಂಪ್ರೆಸ್, ನೈಟ್ ಆಫ್ ಸಾರ್ಟ್ಸ್, ಅಂಡ್ ಎಂಪ್ರರ್. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ, ನಿಮ್ಮ ಮಾಜಿ ಪ್ರೇಮಿಯ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಥಿಂಕ್ ಮಾಡ್ತಾರಾ, ಎಲ್ಲವೂ ಒಂದು ಅಪ್ಡೇಟ್ಸ್ ಹೇಳ್ಬೇಕು ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಅವರ ಲೈಫು ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. 2 ಆಫ್ ಸಾರ್ಟ್ಸ್ ಇದೆ, ನೈಟ್ ಆಫ್ ಸಾರ್ಟ್ಸ್ ಇದೆ. ಎಲ್ಲಾ ಸಾರ್ಟ್ ಕಾರ್ಡ್ ಏನ್ ತೋರಿಸ್ತಿದೆ ಅಂತ ಅಂದ್ರೆ, ತುಂಬಾನೇ ಟ್ರಾವೆಲಿಂಗ್ ಮಾಡ್ತಿದ್ದಾರೆ, ತುಂಬಾನೇ ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಡಿಸ್ಟರ್ಬ್ ಅಂತ ನಾನು ಹೇಳ್ತೀನಿ. ಸೊ ಮೇ ಬಿ ಒಂದು ವ್ಯಕ್ತಿ ಬೇರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಈ ಒಂದು ವ್ಯಕ್ತಿಗೆ ಖುಷಿ ಅನ್ನೋದಿಲ್ಲ, ಯಾವಾಗ್ಲೂ ಕೂಡ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮನಸ್ತಾಪ ಅಂಡ್ ಕೋಪ, ತಾಪ ಎಲ್ಲವೂ ಕೂಡ ಆ ಒಂದು ಕನೆಕ್ಷನ್ ಅಲ್ಲಿ ಇದೆ. ಸೊ ಮೇ ಬಿ ಒಂದು ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿಯ ಅಪ್ಡೇಟ್ಸ್ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಬಿಕಾಸ್ ಈ ಒಂದು ವ್ಯಕ್ತಿ ಸಿಂಗಲ್ ಆಗಿಲ್ಲ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಆ ಒಂದು ರಿಲೇಶನ್ಶಿಪ್ ಅಲ್ಲೂ ಕೂಡ ಈ ಒಂದು ವ್ಯಕ್ತಿಗೆ ನೆಮ್ಮದಿ ಅನ್ನೋದಿಲ್ಲ, ಸಮಾಧಾನ ಅನ್ನೋದಿಲ್ಲ, ಒಂದು ನಂಬಿಕೆ ಅನ್ನೋದಿಲ್ಲ. ಈ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿಯ ಜೊತೆಗೆ ಅಷ್ಟೊಂದು ಎಮೋಷನಲಿ, ಫಿಸಿಕಲಿ ಅವರು ಕನೆಕ್ಷನ್ ಅಲ್ಲಿ ಇಲ್ಲ. ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಈ ಒಂದು ವ್ಯಕ್ತಿ ಆಚೆಗೆ ಬರಬೇಕು, ಈ ಒಂದು ಸಂಬಂಧದಿಂದ ಆಚೆಗೆ ಬರಬೇಕು. ಸೊ ಯಾಕೆ ಅಂತಂದ್ರೆ, ಈ ಒಂದು ವ್ಯಕ್ತಿಯ ಮನಸ್ಸು ತುಂಬಾನೇ ಚಂಚಲ ಇದೆ ಅಂತ ಹೇಳ್ತೀನಿ. ನಿಮ್ಮ ಎಕ್ಸ್ ಪರ್ಸನ್ ಅವರ ಮನಸ್ಸು ತುಂಬಾನೇ ಡೇ ಬೈ ಡೇ ತುಂಬಾನೇ ಡಿಪ್ರೆಷನ್ ಹೋಗ್ತಿದ್ದಾರೆ, ತುಂಬಾನೇ ಬೇಜಾರಾಗ್ತಿದೆ. ಯಾಕಂತಂದ್ರೆ ಅವರ ಜೀವನ ಮೊದ್ಲಿನ ತರ ಇಲ್ಲ, ಎವ್ರಿಥಿಂಗ್ ಇಸ್ ಚೇಂಜ್ಡ್. ಸೊ ಇವಾಗ ಈ ಒಂದು ವ್ಯಕ್ತಿಗೆ ಯೋಚನೆ ಮಾಡುವಾಗ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಯಾವ್ದೆಲ್ಲ ಅವರು ಲೈಫ್ ಅಲ್ಲಿ ಮಿಸ್ಟೇಕ್ ಆಗಿ ಒಂದು ವ್ಯಕ್ತಿ ಡಿಸಿಷನ್ ತಗೊಂಡಿದ್ದಾರೆ,
ಅವರೆಲ್ಲ ಡಿಸಿಷನ್ನು ನಾನ್ ತಗೊಂಡಿರುವಂತ ಎಲ್ಲ ಡಿಸಿಷನ್ ತಪ್ಪು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಅವರು ತುಂಬಾನೇ ದೊಡ್ಡ ತಪ್ಪುಗಳನ್ನ ಮಾಡಿದ್ದಾರೆ, ರಾಂಗ್ ಡಿಸಿಷನ್ಸ್ ನ ತಗೊಂಡಿದ್ದಾರೆ. ಸೊ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಚೂಸ್ ಮಾಡಿ ಆ ಒಂದು ಕನೆಕ್ಷನ್ ಅಲ್ಲೂ ಈ ಒಂದು ವ್ಯಕ್ತಿಗೆ ಸಂತೋಷ ಅನ್ನೋದಿಲ್ಲ, ನೆಮ್ಮದಿ ಅನ್ನೋದಿಲ್ಲ. ಸೊ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ. ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಟ್ರಿಗರ್ ಆಗ್ತಾರೆ, ಕೋಪ ಮಾಡ್ಕೊಳ್ತಾರೆ. ಅನಾವಶ್ಯಕವಾಗಿ ಚಿಕ್ಕ ಚಿಕ್ಕ ವಿಚಾರಕ್ಕೂ ಈ ಒಂದು ವ್ಯಕ್ತಿ ಬೇರೆಯವ್ರ ಹತ್ರ ಜಗಳ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ಇವರ ಮನಸ್ಸು, ಇವರ ಹೃದಯ ಸರಿ ಇಲ್ಲ, ಇವರ ತಲೆ ಸರಿಗಿಲ್ಲ ಅಂತ ಹೇಳ್ತೀನಿ. ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅಂತ ನೀವು ಕೇಳಿದ್ರೆ ವರ್ಲ್ಡ್ ಇದೆ, ಎಂಪ್ರೆಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಅಂಡ್ ನಿಮ್ಮ ಬಗ್ಗೆ ಈಗಲೂ ಕೂಡ ಫೀಲಿಂಗ್ಸ್ ಇದೆ ಅಂತ ಹೇಳ್ತೀನಿ. ಯಾಕಂದ್ರೆ ಇವೆರಡೂ ಕಾರ್ಡು ಒಂದು ಕಂಪ್ಲೀಷನ್ ಅಂತ ಹೇಳ್ಬೋದು. ವರ್ಲ್ಡ್ ಅಂದ್ರೆ ಅವರ ಇಡೀ ಸರ್ವಸ್ವನೇ ನೀವಾಗಿದ್ರಿ. ಅಂಡ್ ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲಾನು ನಿಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಕನೆಕ್ಷನ್ ಅಲ್ಲಿ ಇತ್ತು. ಬಟ್ ಇವರೇ ಎಲ್ಲಾನು ಹಾಳು ಮಾಡ್ಕೊಂಡಿದ್ದಾರೆ. ಸೊ ಬೇರೆಯವ್ರಿಗೋಸ್ಕರ, ಬೇರೆಯವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ನಿಮ್ಮ ಪ್ರೀತಿನ ತ್ಯಾಗ ಮಾಡಿದ್ರು. ಬಟ್ ಇವಾಗ ಅದೇ ಪ್ರೀತಿ ಬೇಕು ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಇವಾಗ ಈ ಒಂದು ಪ್ರೀತಿನ ಪಡ್ಕೊಳಕ್ ಆಗಲ್ಲ. ಯಾಕಂತಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ ಇವ್ರು ಯಾವ್ಯಾವ ತರ ಡ್ರಾಮಾ ಮಾಡಿದ್ದಾರೆ, ನಾಟಕ ಮಾಡಿದ್ದಾರೆ. ಅಂಡ್ ನಿಮ್ಮನ್ನ ಬಿಡುವಾಗ ಎಷ್ಟೆಲ್ಲ ನಿಮ್ಗೆ ಪೇನ್ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ. ಎಲ್ಲವೂ ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಇವ್ರಿಗೆ ತುಂಬಾನೇ ಎಮೋಷನಲ್ ಆಗ್ತಿದೆ. ಬಿಕಾಸ್ ಇವ್ರು ಅಷ್ಟು ನಿಷ್ಠೂರವಾಗಿ ನಿಮ್ಮ ಹತ್ರ ನಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ನಿಮ್ಮನ್ನ ಬಿಡ್ಬೇಕಾಗಿದ್ದಕ್ಕೆ ಒಂದು ರೀಸನ್ ಬೇಕಿತ್ತು. ಬಟ್ ನಿಮ್ಮನ್ನ ಬಿಡೋದಕ್ಕೆ ಅವ್ರಿಗೆ ಯಾವ್ದೇ ರೀತಿ ರೀಸನ್ ಇರಲಿಲ್ಲ. ಬಟ್ ಆ ಒಂದು ರೀಸನ್ ಇವರು ಸೃಷ್ಟಿ ಮಾಡಿದ್ದಾರೆ. ಸೊ ಸೃಷ್ಟಿ ಮಾಡೋದಲ್ಲದೆ ನಿಮ್ಗೆ ತುಂಬಾನೇ ನೋವು ಮಾಡಿದ್ದಾರೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆನೇ ಬೇರೆಯವ್ರ ಹತ್ರ ಕೆಡದಾಗ ಮಾತಾಡಿದ್ದಾರೆ. ಇದೆಲ್ಲ ತಪ್ಪು ಅನ್ನೋದು ಈ ಒಂದು ವ್ಯಕ್ತಿಗೆ ರಿಯಲೈಸ್ ಆಗಿದೆ. ಬಟ್ ಇವಾಗ ತುಂಬಾನೇ ಲೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಲ್ಲ ಯಾವ ಒಂದು ಸ್ಟೆಪ್ ತಗೊಳ್ಬೇಕು, ಯಾವ್ದೋ ಒಂದು ನಿರ್ಧಾರ ಮಾಡಬೇಕು, ಯಾವ ಒಂದು ಯೋಚನೆ ಮಾಡಬೇಕು, ಯಾವಾಗ ನಾನು ಇವಾಗ ಎಡಬಿಟ್ಟಿದ್ದೀನಿ, ಇವಾಗ ಯಾವ ತರ ಅದನ್ನ ಸರಿಪಡಿಸೋದು, ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಇವ್ರಿಗೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಸೊ ಮೇ ಬಿ ಈ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂತಂದ್ರೆ ತುಂಬಾನೇ ಸ್ಟ್ರಗಲಿಂಗ್ ಫೇಸ್ ಅಲ್ಲಿ ಇದ್ದಾರೆ, ಕಷ್ಟ ಪಡ್ತಿದ್ದಾರೆ, ನೋವು ಪಡ್ತಿದ್ದಾರೆ, ಮನ್ಸಿಗೆ ನೋವು ಆಗ್ತಿದೆ. ಬಟ್ ಇದನ್ನ ಯಾರ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ, ಬೆಳೋದಿಕ್ ಆಗ್ತಾ ಇಲ್ಲ. ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿ ಯಾರ ಹತ್ರನೂ ಹಂಚ್ಕೊಳ್ಳೋದಿಕ್ ಆಗ್ತಾ ತುಂಬಾನೇ ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಇದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಆಂಗ್ಸೈಟಿಯಲ್ಲಿ ಇದ್ದಾರೆ. ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಲೈಕ್ ದಿಸ್ ಪರ್ಸನ್ ಕೆನಾಟ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಿಕ್ ಆಗ್ತಾ ಇಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ. ಯಾಕಂತಂದ್ರೆ ಕರ್ಮ. ಸೊ ಇವ್ರು ಕರ್ಮ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಚೀಟಿಂಗ್ ಮಾಡಿದ್ದಾರೆ, ನೀವೆಲ್ಲಾನು ಕೊಟ್ಟಿದ್ದಾರೆ ಒಂದು ವ್ಯಕ್ತಿಗೆ, ಯಾವ್ದಕ್ಕೂ ಕಡಿಮೆ ಮಾಡಿಲ್ಲ. ಬಟ್ ಇವಾಗ ಈ ಒಂದು ವ್ಯಕ್ತಿ ಒಂದು ಅಟ್ರಾಕ್ಷನ್ಗೆ ಬಿದ್ದು, ಒಂದು ಆಕರ್ಷಣೆಗೆ ಬಿದ್ದು, ಒಂದು ಅಸಲಿ ಪ್ರೀತಿ ಮಾಡುವಂತ ವ್ಯಕ್ತಿನ ಬಿಟ್ಟು ಹೋಗಿದ್ದಾರೆ. ಸೊ ಇದಕ್ಕೆ ಕರ್ಮ ಡೆಫಿನೆಟ್ಲಿ ಕೊಟ್ಟಿದ್ದಾರೆ ದೇವರು. ಬಟ್ ಇವಾಗ ಈ ಒಂದು ಕರ್ಮದಿಂದ ಅವ್ರು ತಪ್ಸ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರ ಕರ್ಮನ ಅನುಭವಿಸ್ತಿದ್ದಾರೆ. ಬಟ್ ಈ ಒಂದು ಕರ್ಮನ ಅನುಭವಿಸ್ತಾ ಇರುವಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಪೇನ್ಫುಲ್ ಆದಂತ ಪಾತ್ ಇದೆ. ಅವ್ರ ಲೈಫ್ ಅಷ್ಟು ಈಸಿ ಇಲ್ಲ. ನೋಡೋದಕ್ಕೆ ಅವ್ರು ಎಲ್ಲಾರ ಹತ್ರ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂತಿರ್ಬೋದು. ಬಟ್ ಈ ಒಂದು ವ್ಯಕ್ತಿಯ ಜೀವನ ಅಷ್ಟು ಈಸಿ ಇಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲ್ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ರಿಲೇಶನ್ಶಿಪ್ ಅಲ್ಲಿ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಈ ಒಂದು ವ್ಯಕ್ತಿಗೆ ಬಾಣಗಳು ಬಿಡ್ತಾ ಇದ್ದಾರೆ ದೇವರು. ಬಟ್ ಹಾಗಿರುವಾಗ ಈ ಒಂದು ವ್ಯಕ್ತಿಗೆ ಅವರ ಜಂಬ, ಅವರ ಈಗೋ ಅಂತ ಬಂದಾಗ ತುಂಬಾನೇ ಪೀಕಲ್ ಇದೆ. ಸೊ ಅವರ ಒಂದು ಫ್ಯೂಚರ್ ಅಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅವರ ಈಗೋ ಎಲ್ಲವೂ ಕೂಡ ಕಡಿಮೆ ಆಗತ್ತೆ. ಬಿಕಾಸ್ ಇಟ್ಸ್ ಕರ್ಮ. ಯಾಕಂದ್ರೆ ಇವರು ದೇವರ ಜೊತೆಗೆ ಡೀಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಕರ್ಮನ ಯಾವತ್ತಿಗೂ ಯಾರು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಅನ್ನೋದಕ್ಕೆ ನಿಮ್ಮ ಪಾರ್ಟ್ನರೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಪ್ರೇಮ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ, ರೆಸ್ಪೆಕ್ಟ್ ಇದೆ. ಬಟ್ ಆ ಒಂದು ಪ್ರೀತಿನ ಬಿಟ್ಟು ಹೋದಂತ ವ್ಯಕ್ತಿಗೆ ಯಾವೊಂದು ಪ್ರೀತಿನೇ ಬೇಕಾಗಿದೆ. ಬಟ್ ಅದನ್ನ ಪಡ್ಕೊಳ್ಳೋದಿಕ್ ಆಗ್ತಿಲ್ಲ. ಬಿಕಾಸ್ ಆಫ್ ಇಟ್ಸ್ ಕರ್ಮ ರಿಯಲೈಸೇಷನ್ ಆಗ್ತಿದೆ ನಿಮ್ಮ ಪಾರ್ಟ್ನರ್ಗೆ. ಬಟ್ ಈ ಒಂದು ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಇವಾಗ ನಾನು ಹೋಗಿ ಅಪ್ರೋಚ್ ಮಾಡ್ರೆ ಒಂದು ವ್ಯಕ್ತಿ ಅದಕ್ಕೂ ಕೇರ್ ಮಾಡಲ್ಲ. ಬಿಕಾಸ್ ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಯಾಕೆಂತಂದ್ರೆ ಒಂದು ಸತಿ ಮೋಸ ಆಗಿದೆ, 2 ಸತಿ ಮೋಸ ಆಗಿದೆ. ಬಟ್ ಪದೇ ಪದೇ ನಿಮ್ಗೆ ಈ ಒಂದು ವ್ಯಕ್ತಿಯಿಂದ ಹರ್ಟ್ ಆಗಿದೆ. ನೀವು ತುಂಬಾ ಸತಿ ಈ ಒಂದು ವ್ಯಕ್ತಿ ಹತ್ರ ಕೇಳ್ಕೊಂಡಿದ್ರ, ಬೇಡ್ಕೊಂಡಿದ್ರ, ಎಲ್ಲದಕ್ಕೂ ಇವಾಗ ಟೈಮ್ ಹೋಗಿದೆ. ಸೊ ಇವಾಗ ನೀವು ಯೋಚನೆ ಮಾಡ್ತಿದ್ರೆ ಒಂದು ಮೆಚುರಿಟಿ ಆಗಿ ಐ ನೀಡ್ ಟು ಮೂವ್ ಆನ್ ಅಂತ. ಸೊ ಡೆಫಿನೆಟ್ಲಿ ನಾನೇನ್ ಹೇಳ್ತೀನಿ, ಈ ಒಂದು ವ್ಯಕ್ತಿ ಸ್ಟ್ರೆಂತ್ ಅಂದ್ರೆ ಅವರ ಸ್ಟ್ರೆಂತ್ ಆಗಿದ್ರಿ, ಅವರ ಸರ್ವಸ್ವ ಆಗಿದ್ರಿ, ಅವ್ರ ಎಲ್ಲಾ ರೀತಿಯಿಂದ ಈ ಒಂದು ವ್ಯಕ್ತಿಗೆ ನೀವೇನು ಕೊಟ್ಟಿಲ್ಲ ಅನ್ನೋದೆಲ್ಲ ಕೊಟ್ಬಿಟ್ಟಿದ್ದೀರಾ. ಬಟ್ ಆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇರ್ಲಿಲ್ಲ. ಸೊ ಇವಾಗ ಕಳ್ಕೊಂಡಾದ್ಮೇಲೆ ತುಂಬಾನೇ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇಂಥ ಹುಡುಗಿನ ಮಿಸ್ ಮಾಡ್ಕೊಂಡೆ, ಇಂಥ ಹುಡುಗನ ಮಿಸ್ ಮಾಡ್ಕೊಂಡೆ ಅಂತ. ಬಟ್ ಯಾವಾಗ್ಲೂ ಕೂಡ ಅದನ್ನೇ ಹೇಳ್ತಾರಲ್ವಾ, ಸೊ ನಮ್ಮ ಹತ್ರ ಏನಿದೆ ಅಷ್ಟಕ್ಕೆ ಮಾತ್ರ ಕಾಲ್ ಚಾಚಬೇಕು, ಅಷ್ಟಕ್ಕೆ ಮಾತ್ರ ಅದಕ್ಕೆ
ಖುಷಿ ಪಡ್ಕೊಂಡು ಸಂತೋಷವಾಗಿ ಜೀವನವನ್ನ ನಡೆಸಬೇಕು. ಬಟ್ ಅತಿ ಆಸೆ ಬಿದ್ದರೆ ಡೆಫಿನೆಟ್ಲಿ ನಮ್ಮ ಹತ್ರ ಇರೋದೆಲ್ಲ ಕಳ್ಕೊಂಡು ಬೀದಿಗೆ ಬೀಳ್ಬೇಕಾಗುತ್ತೆ. ಸೊ ಇದೇ ರೀತಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ, ಬಟ್ ಇವಾಗ ನಿಮ್ಮನ್ನ ಪಡ್ಕೊಳ್ಳೋದಿಕ್ ಆಗ್ತಿಲ್ಲ. ಬಿಕಾಸ್ ಅವಾಗ ನೀವು ಅವ್ರ ಹಿಂದೆ ಹೋಗ್ತಾ ಇದ್ರಿ, ಇವಾಗ ಅವರು ನಿಮ್ಮ ಹಿಂದೆ ಬರ್ತಿದ್ದಾರೆ. ನಿಮ್ಮನ್ನ ಚೇಸ್ ಮಾಡೋದಿಕ್ ಆಗ್ತಾ ಇಲ್ಲ, ನಿಮ್ಮನ್ನ ಎದುರಿಸಕ್ ಆಗ್ತಾ ಇಲ್ಲ. ಬಿಕಾಸ್ ಇವಾಗ ನಿಮ್ ಲೈಫಲ್ಲಿ ಬಂದು ಆ ಒಂದು ವ್ಯಕ್ತಿ ಸರೆಂಡರ್ ಆಗಕ್ಕಾಗಲ್ಲ. ಬಿಕಾಸ್ ಇವ್ರಿಗೆ ಧೈರ್ಯ ಇಲ್ಲ, ಕರೇಜ್ ಇಲ್ಲ ನಿಮ್ಮನ್ನ ಫೇಸ್ ಮಾಡೋದಕ್ಕೆ. ನೀವು ಬೇಕು ಅಂತ ಹೇಳೋದಕ್ಕೂ ಇವ್ರಿಗೆ ಅರ್ಹತೆ ಇಲ್ಲ. ಆ ಒಂದು ಅರ್ಹತೆಯನ್ನ ಕಳ್ಕೊಂಡಿದ್ದಾರೆ. ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಅವ್ರ ಲೈಫ್ನ ಅವ್ರು ಎಷ್ಟು ಹೇಟ್ ಮಾಡ್ತಿದ್ದಾರೆ, ಅವ್ರನ್ನ ಅವ್ರು ಎಷ್ಟು ಹೇಟ್ ಮಾಡ್ಕೊಂತಿದ್ದಾರೆ ಅಂದ್ರೆ ಅವ್ರು ಇವಾಗ ಬದುಕೋಕ್ ಆಗ್ತಿಲ್ಲ, ಸಾಯೋದಿಕ್ ಆಗ್ತಾ ಇಲ್ಲ. ಸೊ ಬದುಕ್ಲೇಬೇಕು, ಸಾಯೋದಿಕ್ ಆಗಲ್ಲ. ಬಿಕಾಸ್ ಸತ್ತರೆ ಹೇಳಿತನ ಅನ್ಕೊಂತಾರೆ ಜನ. ಬದುಕಿದ್ರೆ ಎಲ್ಲಾನು ಕಳ್ಕೊಂಡು ಬೀದಿಗೆ ಬೀಳ್ಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡಿದಾಗ ಅವ್ರು ತುಂಬಾನೇ ಸ್ಕೇರ್ ಮಾಡ್ತಾರೆ, ಭಯ ಪಡ್ತಿದ್ದಾರೆ ಅಂತ ಹೇಳ್ತೀನಿ. ಸೊ ನಾನೇನ್ ಹೇಳ್ಬೋದು ಓವರ್ ಆಲ್ ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರ, ಥಿಂಕ್ ಮಾಡ್ತಿದಾರ, ಅವ್ರಿಗೆ ಪಶ್ಚಾತ್ತಾಪ ಆಗಿದೆ ನಿಮ್ಮನ್ನ ಕಳ್ಕೊಂಡಿರೋದಿಕ್ಕೆ. ಅಂಡ್ ಅವ್ರ ಲೈಫ್ ಯಾವ ತರ ಇದೆ ಅಂದ್ರೆ, ಅವ್ರ ಲೈಫ್ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದೆ, ಚಾಲೆಂಜಿಂಗ್ ಇದೆ, ರಿಸ್ಕ್ ಇದೆ, ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ಇದ್ದಾರೆ. ಅಂಡ್ ಫೈನಾನ್ಷಿಯಲಿ ಇವ್ರು ತುಂಬಾನೇ ಕುಗ್ಗೋಗಿದ್ದಾರೆ. ಮೆಂಟಲಿ ದಿಸ್ ಪರ್ಸನ್ ಇಸ್ ಗಾನ್, ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಅಂಡ್ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಫ್ಯಾಮಿಲಿ ಇಶ್ಯೂಸ್ ಬರ್ತಾ ಇದೆ. ಎಲ್ಲಾರ ಲೈಫ್ನು ಇವ್ರು ಸೆಟ್ಲ್ ಮಾಡಬೇಕಾಗಿದೆ, ಎಲ್ಲಾ ಜವಾಬ್ದಾರಿ ಇವ್ರ ಮೇಲಿದೆ. ಬಟ್ ಯಾವ್ದಕ್ಕೂ ದಾರಿ ತೋರಿಸ್ತಾ ಇಲ್ಲ ದೇವ್ರು. ಯಾಕಂತಂದ್ರೆ ಬಿಕಾಸ್ ಆಫ್ ಕರ್ಮ. ಸೊ ನಿಮಗೆ ಕರ್ಮನ ನಿಮಗೆ ಮೋಸ ಮಾಡಿದ್ದಾರೆ. ಮೋಸ ಅನ್ನೋದಕ್ಕಿಂತ ಅವರು ನಿಮಗೆ ಸುಳ್ಳು ಭರವಸೆಗಳು ಕೊಟ್ಟು ನಾನು ಇರ್ತೀನಿ, ಕೊನೆವರೆಗೂ ನಿಮ್ಮ ಜೊತೆ ಖುಷಿಯಾಗಿರ್ತೀನಿ, ಸಂತೋಷವಾಗಿರ್ತೀನಿ ಅಂತೆಲ್ಲ ನಿಮಗೆ ಪ್ರಾಮಿಸಸ್ ನ ಮಾಡಿ ಈ ಒಂದು ವ್ಯಕ್ತಿಗೆ ಕೆಲಸ ಆಗ್ತಿದ್ದಂಗೆ ನಿಮ್ಮ ಹಿಂದೆ ಎಸ್ಕೇಪ್ ಆಗೋದಕ್ಕೆ ನೋಡಿದ್ರು. ಅಂಡ್ ಬೇರೆಯವ್ರಿಗೋಸ್ಕರ ನಿಮ್ಮ ಪ್ರೀತಿನ ತ್ಯಾಗ ಮಾಡೋದಕ್ಕೆ ನೋಡಿದ್ರು. ಒಂದು ಆಕರ್ಷಣೆಗೆ, ಒಂದು ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿ, ಮರಳಾಗಿ, ಒಂದು ಭ್ರಮೆಯಿಂದ ನಾನು ಚೆನ್ನಾಗಿ ಸಂತೋಷವಾಗಿ ಬದುಕ್ತೀನಿ, ಇವ್ರಿಲ್ಲ ಅಂದ್ರೂ ನನ್ನ ಜೀವನ ಏನು ಹಾಳಾಗ್ಬಿಡಲ್ಲ, ಈ ತರ ಒಂದು ಇಲ್ಯೂಷನ್ ಅಲ್ಲಿ ಹೋದ್ರು. ಬಟ್ ಇವಾಗ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಾಗ್ತಾ ಇಲ್ಲ ಲೈಫ್ ದಾರಿ ಯಾವ ತರ ಟ್ವಿಸ್ಟ್ ಅಂಡ್ ಟರ್ನ್ ಬರುತ್ತೆ ಅಂತ. ಸೊ ಡೆಫಿನೆಟ್ಲಿ ಇವ್ರಿಗೆ ಲೈಫ್ ತುಂಬಾನೇ ಕಷ್ಟ ಇದೆ, ಇವ್ರ ಆದಿ ತುಂಬಾ ಕಷ್ಟ ಇದೆ. ಸೊ ಲೈಫಲ್ಲಿ ತುಂಬಾನೇ ಇವ್ರ ಕಷ್ಟನ ನೋಡ್ತಾ ಇದ್ದಾರೆ. ಮುಂದೆನೂ ಕೂಡ ಅಷ್ಟೇ ನೋವನ್ನ ಇವ್ರು ಅನುಭವಿಸ್ಬೇಕಾಗಿದೆ ಬಿಕಾಸ್ ಆಫ್ ಇಟ್ಸ್ ಕರ್ಮ. ಸೊ ಕರ್ಮ ದೇವ್ರು ಬಿಟ್ರು, ಮನುಷ್ಯರು ಕ್ಷಮಿಸಿದ್ರು, ಕರ್ಮ ಬಿಡೋಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಸೊ ನಿಮ್ಮನ್ನ ಬಿಟ್ಟು ಈ ಒಂದು ವ್ಯಕ್ತಿ ಏನು ಸಂತೋಷವಾಗಿಲ್ಲ. ಸೊ ಈ ಒಂದು ವ್ಯಕ್ತಿನೂ ಅನ್ಹ್ಯಾಪಿ ಆಗೇ ಇದ್ದಾರೆ. ಅಂಡ್ ಅವ್ರು ಯಾರ ಜೊತೆಗಿದ್ದಾರೆ ಆ ಒಂದು ರಿಲೇಶನ್ಶಿಪ್ ಅಲ್ಲೂ ಇವ್ರಿಗೆ ನೆಮ್ಮದಿ ಅನ್ನೋದಿಲ್ಲ. ಈ ಒಂದು ವ್ಯಕ್ತಿ ಇಸ್ ಟೋಟಲಿ ದಿಸ್ ಪರ್ಸನ್ ಇಸ್ ಸಫರಿಂಗ್ ಎ ಲಾಟ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.